ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸಂಬಂಧಪಟ್ಟಂತೆ ಅಂದ್ರೆ ಕಾಲ್ ತುಳಿತದಲ್ಲಿ 11 ಜನ ಸಾವನ್ನಪ್ಪಿದ್ರಲ್ಲ, ಯಾರ್ಯಾರ ತಪ್ಪು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಸರ್ಕಾರ ನೋಡಿದ್ರೆ ಪೊಲೀಸರದು ಅಂತಾರೆ, ಪೊಲೀಸರು ನೋಡಿದ್ರೆ RCB ಮ್ಯಾನೇಜ್ಮೆಂಟ್, ಸರ್ಕಾರ ಜೊತೆಗೆ DNA ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಅಂತಾರೆ. ನಿಜವಾಗ್ಲೂ ಯಾರ್ಯಾರ ಪಾತ್ರ ಯಾವ್ಯಾವ ರೀತಿ ಇತ್ತು? ಅಲಕ್ಷ್ಯ, ಹೆಜ್ಜೆ ಹೆಜ್ಜೆಗೂ ಅಜಾಗರೂಕತೆ, ಎಚ್ಚರಗೇಡಿತನ, ಹೊಣೆಗೇಡಿತನ, ಪ್ರಮಾದ, ಉನ್ಮಾದ, ಪ್ರತಿಷ್ಠೆ, ರಾಜ್ಯ ಸರ್ಕಾರದಿಂದ ಹಿಡಿದು ಪೊಲೀಸರ ತನಕ ಎಲ್ಲರದ್ದು ಕೂಡ ಪಾತ್ರಗಳು ಇದಾವೆ. RCB ಇಂದ ಹಿಡಿದು KSE ತನಕ ಯಾರ್ಯಾರ ತಪ್ಪು ಯಾವ್ಯಾವ ಹಂತದಲ್ಲಿ ಕಂಡು ಬಂತು? ಮೃತ್ಯುಕಾಂಡದ ಕಾರಣೀಕರ್ತರು ನಿಜವಾಗ್ಲೂ ಯಾರು? ಸಂಭ್ರಮದ ವೇಳೆ ಯಮದ್ವಾರವನ್ನ, ಸಾವಿನ ದ್ವಾರವನ್ನ ತೆರೆದವರು ಯಾರು? ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನು ನಾವು ಕೊಡ್ತೀವಿ. ಸ್ಪೆಸಿಫೈ ಮಾಡಿ ತೋರಿಸ್ತೀವಿ ಯಾರ್ಯಾರದ್ದು ಏನೇನು ತಪ್ಪು, ಎಲ್ಲೆಲ್ಲಿ ಇತ್ತು, ಎಲ್ಲಿ ಸರಿಪಡಿಸ್ಕೊಳ್ಳೋ ಅವಕಾಶ ಇತ್ತು ಅಂತ. ಕೇವಲ ಫೋಟೋ ಪೋಸ್ಟ್ ಕೊಡೋದು ಮಾತ್ರ ಆದ್ಯತೆ ಆಗಿದ್ರಿಂದ, ಆಮೇಲೆ ಜನರ ಬಗ್ಗೆ ಕೇರ್ ಮಾಡದೇ ಇದ್ದಿದ್ರಿಂದ ಇಷ್ಟು ದೊಡ್ಡ ಅನಾಹುತ ಆಗಿದೆ. ನಾವು ಪದೇ ಪದೇ ಈ ವಿಜುವಲ್ಸನ್ನು ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ, ರಾಜಕಾರಣಿಗಳಿಗೆ ಮತ್ತು ಆಡಳಿತ ನಡೆಸ್ತಾ ಇರೋ ಅಧಿಕಾರಿಗಳ ಕಣ್ಣಿಗೆ ಕಟ್ಟಬೇಕಿದು. ತಾವು ತೆಗೆದುಕೊಂಡ ಒಂದು ನಿರ್ಧಾರ ಎಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಆಯಿತು, ಎಷ್ಟು ಜನರ ಸಾವಿಗೆ ಕಾರಣ ಆಯಿತು, ಎಷ್ಟು ಮನೆಗಳಲ್ಲಿ ಶಾಶ್ವತವಾಗಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ, ಎಲ್ಲ ಕಣ್ಣಿಗೆ ಕಟ್ಟೋ ರೀತಿ ಇರಬೇಕು. ಹೀಗಾಗಿ ಈ ವಿಜುವಲ್ಸನ್ನು ಪದೇ ಪದೇ ತೋರಿಸ್ತೀವಿ. ಒನ್ ರಾಂಗ್ ಡಿಸಿಷನ್ ಎಷ್ಟು ದೊಡ್ಡ ಬ್ಲಂಡರ್ಗೆ ಕಾರಣ ಆಯಿತು ಅಂತ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮನ್ನು ನೋಡ್ಕೊಂಡು ನಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಲಕ್ಷ ಲಕ್ಷ ಜನರನ್ನು ಸೇರಿಸಿ ಈ ಹಿಂದೆ ರ್ಯಾಲಿಗಳನ್ನು ಮಾಡಿದ್ರು. ಸಣ್ಣ ಪುಟ್ಟ ಅನಾಹುತ ಕೂಡ ಆಗಿರಲಿಲ್ಲ. ಇಷ್ಟು ದೊಡ್ಡ ವಿಕ್ಟರಿ ಸೆಲೆಬ್ರೇಟ್ ಮಾಡೋದಕ್ಕೂ ಬರಲಿಲ್ವಾ ಸರ್ಕಾರಕ್ಕೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮನ್ನು ನೋಡಿ ನಗಾಡ್ತಿದ್ದಾರೆ. ಸೊ ಹೊಣೆಗಾರಿಕೆ ಅನ್ನೋದು ಬೇಕೇ ಬೇಕಲ್ವಾ? ನೋಡೋಣ ಯಾವ್ದ್ಯಾವುದು ಯಾರ್ಯಾರ ಪಾತ್ರ ಹೆಂಗೆ ಅಂತ.